So what is up guys? Hi, so welcome back to my new video. ಇವತ್ತು ನಾವು ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಯಾವುದು ಗಾಡಿ ಅಂತೆಲ್ಲ ಸೈಕ್ ಆಗಬೇಡ್ರಿ, ಇದು ನಮ್ಮದೇ ಗಾಡಿ. ಸೊ ಇವತ್ತು ಇದೊಂದು ವಿಡಿಯೋ ಮಾಡೋಣ ಅಂತ ನಾನು ತಂದೆ. ಇಷ್ಟು ದಿವಸ ಒಳಗೆ ಇತ್ತು. ಸೊ ನೀವು ಯಾರೂ ಬ್ಲಾಗಲ್ಲಿ ನೋಡಿಲ್ಲ ಈ ಗಾಡಿನ. ಸೊ ಒಂದು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಲಿ ಕಾಯ್ತಾ ಇದ್ದೀನಿ, ಅದಕ್ಕೆ ಕೋಲ್ಡ್ ಸ್ಟಾರ್ಟ್ ಆಗಲಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಒಂದು ಯಾವತ್ತು ಗೊತ್ತಾ, ಎಕ್ಸಾಕ್ಟ್ ಡೇಟ್ ನಾವು ಯಾವತ್ತು ತೊಗೊಂಡಿದ್ದಂದರೆ ಇದನ್ನು ಒಂದು ನವಂಬರ್ 6, 2021 ಈ ಗಾಡಿ ತೊಗೊಂಡಿದ್ದು ನಾವು. ಇವಾಗ ವೀಡಿಯೋ ಮಾಡಬೇಕು ಅಂತ ಈಚೆ ಬಂದಿದ್ದೀನಿ, ಒಬ್ಬನೇ ಅಂತೂ ಮಾಡಲ್ಲ. ಸೊ ನಾಗನ ಮನೆ ಹತ್ರ ಹೋಗ್ತಾ ಇದ್ದೀನಿ, ಲೆಟ್ಸ್ ಗೋ. ಸೊ ಇನ್ನೊಂದು ಸೈಕ್ ಆಗಿಬಿಡ್ರಿ ಜಾಸ್ತಿ. ಇವನೇನಪ್ಪ ಅವತ್ತು ನೋಡಿದ್ರೆ ಸಮುರಾಯಿ ತೋರಿಸ್ದ, ಇವತ್ತು ನೋಡಿದ್ರೆ ಇದನ್ನು ತೋರಿಸ್ತವನೆ ಅಂತ. ಅಷ್ಟೇ ಕೈಸಿರೋದು ನಮ್ಮ ಮನೇಲಿ ಗಾಡಿ, ಎರಡೇ ಬೈಕ್ ಇರೋದು ನಮ್ಮ ಮನೇಲಿ. ಸೊ ಇನ್ನೊಂದು ನೋಡಿರ್ತೀರ, ಇವಾಗ ಕಾರ್ ತೊಗೊಂಡಿದ್ದೀವಿ ಅಷ್ಟೇ, ಇನ್ಯಾವುದೂ ಇಲ್ಲ, ಇನ್ಯಾವುದೂ ತೋರಿಸಲ್ಲ. ಇನ್ನೇನೇ ತೋರ್ಸಂಗಿರು ಈ ಬ್ಲಾಗಲ್ಲೇ ಲಾಸ್ಟು. ನೆಕ್ಸ್ಟು ನಮ್ಮ ಕಾರ್ದೊಂದು ಒಳ್ಳೆ ಒಂದು ವೀಡಿಯೋ ಮಾಡಬೇಕು, ಅದನ್ನು ಮಾಡೋಣ. ಸೊ ಆಲ್ಮೋಸ್ಟ್ ನಾಗನ ಮನೆ ಹತ್ರ ಬಂದಿದ್ದೀನಿ. ಅವ್ನ ಎತ್ತಾಕೊಂಡು ಇವಾಗ ಹೋಗೋದೆ ಒಂದು ಸ್ಪಾಟಿಗೆ. ಇವಾಗ ಅವನ ಮನೇಲಿಲ್ಲ ಅಂದರೆ ಹೋಗುತ್ತೆ, ಒಬ್ಬನೇ ಮಾಡ್ಬೇಕು ಇವಾಗ. ಬರಲಿ ಗೈಸ್ ನೋಡ್ರಿ, ಇಲ್ಲಿ ನನ್ನ ಮಕ್ಕಳು ಇಲ್ಲಿ ಇಬ್ಬರು ಹೆಂಗೆ ನಿಂತವ್ರು ನೋಡ್ರಿ. ಇಲ್ಲಿ ಅವ್ನು ನೋಡ್ರಿ, ಅವ್ನಿಗೆ ಹೊಡೀರಿ ಏನಾರು ತಗೊಂಡು ಕಾಲೇಜ್ ಪ್ಯಾಂಟಲ್ಲೇ ನಿಂತವ್ನು ನೋಡ್ರಿ. ಇನ್ನ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತ್ ಬ್ಲಾಗ್ಸ್. ಅಣ್ಣ ಬೇರೆ ನಮ್ಮ ಮನೆ ಹತ್ರ ಬಂದವರೆ ಗಾಡಿ ತಗೊಂಡು. ಕೇಳ್ಸಲ್ಲ ಮೈಕ್ ಒಳಗೈತೆ, ಜೋರಾಗಿ ಮಾತಾಡ್ ಸ್ವಲ್ಪ. ಹೆಲೋ ಗೈಸ್, ಮೊನ್ನೆ ಸ್ಟೇಟ್ ಅವಾರ್ಡ್ ವೆಲ್ಕಮ್ ಬ್ಯಾಕ್. ಇವಾಗ ಕೇಳಿಸುತ್ತೆ. ಇವಾಗ ನಮ್ಮ ಮನೆ ಹತ್ರ ಅಣ್ಣ ಬಂದವರೆ, ಬೈಕ್ ನೋಡ್ರಿ. 2 ನಿಮಿಷ ಹಿಂದೆ ಅಣ್ಣಂಗೆ ಫೋನ್ ಹಾಕಿದ್ದೀನಿ. ಹ್ಮ್. ನಾನು ಕಾಲೇಜಿಗೆ ಬೇರೆ ಹೋಗಿಲ್ಲ, ಏನ್ ಫೋನ್ ಇಲ್ಲ ಈಗ ಬಂದೈತೆ ನಾವು ಸುಳ್ಳೆಲ್ಲ ಹೇಳಲ್ಲ. ಫೋನ್, ಇವಾಗ ಬಂದೈತೆ, ಏನು ಮಾಡಲಿ. ಬಂದವರೆ ನೋಡ್ಬೋದು ಡ್ಯೂಕ್ನ. ಫುಲ್ ಗಲೀಜು ಹಿಂದೆ. ಸೊ ಇವಾಗ ಹೋಗೋಣ ಬನ್ನಿ, ಸ್ಪಾಟ್ಗೆ ಹೋಗೋಣ. ಬಾ ಗುರು, ಗಾಡಿ ಎತ್ತು ಗುರು ಬೇಗ. ನೀನು ಹೆಂಗೆ ಗುರು ಬತ್ತೀಯಾ? ಬಾಯ್ ನಿನ್ನ ಗಾಡಿಲಿ ಬಾ. ನಮ್ಮ ಅಪ್ಪ ಕೊಡ್ತಾರೆ ಗಾಡಿ. ಓಕೆ ಬಾರ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಬಾಯ್, ಟಾಟಾ. ಇದೆ ನಮ್ಮ ಸ್ಕೂಲ್ ನೋಡ್ರಿ, ನಮ್ಮದು. ಕಾಲೇಜ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ, ಆದರೂ ನಾವು ಹೋಗಲ್ಲ ಆ ಕಾಲೇಜ್ಗೆ ಹೋಗಲ್ಲ ನಾವು. ಶಪಥ ಮಾಡಿಬಿಟ್ಟಿದ್ದೀವಿ ಕಾಲೇಜ್ಗೆ ಹೋಗಲ್ಲ ಅಂತ. ಒಳಗೆ ಹಾಕೊಳಕ್ಕೆ ಆಯ್ತಲ್ಲಪ್ಪ ಹೆಲ್ಮೆಟ್ ಒಳಗೆ, ಹೆಂಗೆ ಹಾಕಿದ್ದೀನಿ ತೋರಿಸ್ತೀನಿ ಬಾಯಿಲಿ, ಗಾಬರಿ ಆಗೋಗ್ತೀಯ ನೋಡಿದ್ರೆ. ಎಲ್ಲೂ ಜಾಗನೇ ಇಲ್ಲ ಅಣ್ಸಕ್ಕೆ ಏನಲ್ಲಿ ಎಲ್ಲಿ ಇಲ್ಲಿ ನೋಡ್ರಿ, ರೀಲ್ಸ್ ಮಾಡ್ತಾವ್ರೆ. ರೀಲ್ಸ್ ಹೆಂಗ್ ನೋಡ್ತಾವ ನೋಡಿ ಅವನು. ಸ್ಪಾಟ್ ನಮ್ಮ ಸ್ಪಾಟಿಗೆ ಬಂದಾಯ್ತು. ಎಲ್ಲ ರೀಲ್ಸ್ ಮಾಡೋರೆ ಆದ್ರಲ್ಲಪ್ಪ ಇಲ್ಲಿ. ಏನ್ರಿ ಇದು ಕಲಿಯುಗ, ರೀಲ್ಸ್ ಕಣ್ರಿ, ಎಲ್ಲ ರೀಲ್ಸು. ಓಕೆ ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡೋಣ ರಿವ್ಯೂನ. ಸೊ ನಾನು ಹೇಳ್ದಂಗೆ ನಿಮಗೆ ಇದು 2020 ಮಾಡಲು ಡ್ಯೂಕ್ 200. ಸೊ ಇದನ್ನು BS6 ಅಂತಲೇ ನಾವು ಕನ್ಸಿಡರ್ ಮಾಡಬೇಕು, ಯಾಕಂದರೆ ಗೂಗಲಲ್ಲಿ ನೀವೇನಾದ್ರು BS4 ಅಂತ ಹೊಡೆದ್ರೆ ನಿಮಗೆ ಅದು ಸಿಗೋದೇ ಇಲ್ಲ ಈ ಥರ ಗಾಡಿ. ಸೊ BS6 2020 ಮಾಡಲು ಗೈಸ್ ಇದು ಮುಂದೆ ಯಾವಾಗಲೂ ಡೇ ಟೈಮ್ LED ಇದು ಯಾವಾಗಲೂ ಓಡ್ತಾ ಇರುತ್ತೆ. ಸೊ ಮುಂದ್ಗಡೆ ಟೈರ್ ಬಂದರೆ 110/70 ಸೆಕ್ಷನ್ ಟೈರು, ಟ್ಯೂಬ್ಲೆಸ್ಸು, ಮತ್ತು ಡಿಸ್ಕು 300 mm ಡಿಸ್ಕ್ ಬರುತ್ತೆ, ಮತ್ತು 4 ಪಿಸ್ಟನ್ ಕ್ಯಾಲಿಪರ್ಸು. ಸೊ ಈ ಕಡೆ ಸೈಡ್ ಪ್ರೊಫೈಲಿಗೆ ಬಂದರೆ ಇದು ಇಂಜಿನ್ನು, ಗೊತ್ತು ನಿಮಗೆ, ಇಂಜಿನ್ ಆಯಿಲ್ ಹಾಕೋದು, ಇದು ಕೂಲೆಂಟು. ಸೊ ಇದೇ ನಮಗೆ ಮೇಯ್ನ್ ಸಸ್ಪೆನ್ಷನ್ ಇಲ್ಲಿ ಈ ಗಾಡೀಲಿ. ಸೊ ಇದು ಬಂದರೂ ರೇರ್ ಬ್ರೇಕ್ಸು, ರೇರ್ಗೂ ಒಂದು ಡಿಸ್ಕ್ ಬರುತ್ತೆ, ಅದು 230 mm ಅನಿಸುತ್ತೆ, 1 ಪಿಸ್ಟನ್ ಕ್ಯಾಲಿಪರ್ ಅದು. ಓಕೆನಾ. ಈಗ ಹಿಂದ್ಗಡೆ ಹಂಗೆ ಬಂದರೆ, ಸೊ ಹಿಂದ್ಗಡೆದು ಪ್ರೊಫೈಲ್ ಎಷ್ಟು ಗೊತ್ತಾ ಟೈರ್ದು, ಇದು 150/60
ಸೆಕ್ಷನ್ ಎಷ್ಟೋ ಬರುತ್ತೆ. ಇದೂ ಟ್ಯೂಬ್ಲೆಸ್ಸೇ. ಸೊ ಆಮೇಲೆ ಈ ಕಡೆ ಹಂಗೆ ಬಂದರೆ ಗೇರ್ದು ನಿಮಗೆ ನಾರ್ಮಲ್ಲು 6 ಮ್ಯಾನ್ಯಲು, ಒನ್ ಡೌನು, ಇನ್ನು ಮಿಕ್ಕಿದೆಲ್ಲ ಅಪ್ಪು. ರೇಡಿಯೇಟರು. ಸೊ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂದರೆ ನಿಮ್ಗೆ ಗೊತ್ತಾಗಬೇಕು, ಅದು ಕೂಲೆಂಟಿಂದ ಕೂಲ್ ಆಗೋದು ಅಂತ. ಮುಂದೆಯಿಂದ ನೋಡಿ ಹಿಂಗೆ ಕಾಣಿಸುತ್ತೆ. ಇವಿ ಗಲೀಜಾಗ್ಬಿಟ್ಟೈತೆ ಗೈಸ್. ನಾನು ಇವಿ ನಿಲ್ಲಿಸ್ಬಿಟ್ಟಿದ್ದೀವಿ ಗಾಡಿನ. ಸೊ ಜಾಸ್ತಿ ಓಡಿಸ್ತಾ ಇಲ್ಲ ನಾನು ಸಮುದ್ರದಲ್ಲಿ ಓಡಾಡ್ತೀನಿ ಜಾಸ್ತಿ. ನೋಡಿ ಹಿಂದೆ ಎಲ್ಲ ಹಂಗೆ ಗಲೀಜಿದೆ, ಮಳೇಲಿ ಓಡಿಸ್ಬಿಟ್ಟು ಹಂಗೆ ಗಲೀಜಾಗ್ಬಿಟ್ಟೈತೆ ಫುಲ್ ಗಾಡಿ ಎಲ್ಲ. ವಾಶಿಗೆ ಬಿಡಬೇಕು ಅಂತ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ನಾನು ಬೇರೆ 2 ದಿನ ಗ್ಯಾಪ್ ಕೊಟ್ಟಿದ್ದೀನಿ ವೀಡಿಯೋಗೆ. ಸೊ ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. 6 ಗಂಟೆ ಒಳಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೇ ಇವಾಗ ಏನು ವಾಶು ಮಾಡಿಸಿಲ್ಲ, ಪೆಟ್ರೋಲ್ ಕೂಡ ಹಾಕ್ಸಿಲ್ಲ. ನೋಡಿರಿ ಪೆಟ್ರೋಲ್ ನೋಡಿರಿ ಇಲ್ಲೈತೆ, ಪೆಟ್ರೋಲ್ ನೋಡಿರಿ ಇಲ್ಲವೇ ಎಲ್ಲ ಪೆಟ್ರೋಲ್ ಒಂಚೂರು. ಸೊ ಪೆಟ್ರೋಲ್ ಕೂಡ ಹಾಕ್ಸ್ಬೇಕೀಗ. ನಾನು ಹೋಗ್ತಾ ಹಾಕ್ಸ್ಕೊಂಡು ಹೋಗ್ತೀನಿ. ಇಷ್ಟ ಗೈಸ್ ಗಾಡಿ ಬಗ್ಗೆ. ಸೊ ಇನ್ನೊಂದು 159 kgs ಇದೆ ಗಾಡಿ. ಎತ್ತದಾಗ ಚೂರು ಭಾರ ಅನಿಸುತ್ತೆ, ಚೂರು. ಆಮೇಲೆ ಓಡಿಸೋ ಒಂಚೂರು ಗೊತ್ತಾಗಲ್ಲ. ಅಷ್ಟೇ ಗುರು ಗಾಡಿ ಬಗ್ಗೆ. ಇವಾಗ ಓಡಿಸೋಣ ಬನ್ನಿ ಒಂದು ರೌಂಡು. ಬರೋಣಾಗ. ಆಮೇಲೆ ಇನ್ನೊಂದು ಇದು ಒನ್ ಟ್ಯಾಪ್ ಹೊಡಿದ್ರೆ ಸ್ಟಾರ್ಟ್ ಆಗುತ್ತೆ ಹಂಗೆ ಪಟ್ ಅಂತ. ಮಸ್ತ್ ಅಲ್ವಾ? ರ್ಯಾಂಪ್ ಎಳೆಯೋಣ. ಮಸ್ತ್ ಅನ್ಕೋ. ಇಬ್ಬರು ಕೂತಿದ್ದೀವಿ. ಸೊ ಅದಕ್ಕೆ ಒಂಚೂರು ಹಂಗೆ ಹೋಗ್ಗುರು. ಆಯಿತು ಹೋಗ್ಗುರು. ನಿನ್ನೇನು ನಾನೇನು ತಡೆಯಲ್ಲ, ಹೋಗ್ಗುರು. ಮಸ್ತ್ ಅಲ್ವಾ? ಓ ಕ್ರೇಜಿ ಗುರು, ಯಪ್ಪ. ಅದೊಂದು ಫುಲ್ ಕೊಡುತ್ತಲ್ಲ, ಫುಲ್ಲೇ ಮಸ್ತು ಗುರು. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಮಾತ್ರ. ಅಂದರೆ ನಿಮ್ಮ ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ, ಆದರೆ ನನಗೆ ಗೊತ್ತಾಗ್ತೈತೆ ಇಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಹಿಂಗೆ ಹಿಡಿದ್ರೆ ನೋಡ್ರಿ ಹೆಂಗೆ ಹೋಗ್ತೈತೆ. ಯಪ್ಪ ದೇವ್ರೆ, ಆರಿಸ್ತೈತೆ ಹಂಗೆ ಹಿಂದೆ ನಾಗನ್ನ. ಅವ್ನು ಹಿಡ್ಕೊಂಡು ಕೂತವನೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ ಮಾತ್ರ. ಥ್ರಾಟಲ್ ರೆಸ್ಪಾನ್ಸ್ ಅಂತೂ 29,000ನಾ ಇರಿ ತೋರಿಸ್ತೀನಿ. ಬಾಗುರು ಬಂತು ನಿಮಿಷ ನೋಡ್ರಿ. 29,000 ಹೊಡೈತೆ ಗಾಡಿ. ಎಷ್ಟು ಹೇಳಿ? 29,000. ಆದ್ರೂ ಯಾವ ರೇಂಜಿಗೆ ಫೀಲ್ ಕೊಡುತ್ತಂದ್ರೆ ಗಾಡಿ ಮಾತ್ರ ಮಸ್ತು ಅನ್ಕೊಳ್ರಿ. ಸರ್ವೀಸಿಗೆ ಬಿಡಬೇಕು. ಸೊ ಸರ್ವೀಸಿಗೆ ಬಿಟ್ಟಾದ್ಮೇಲಂತೂ ಎಲ್ಲ ಸ್ಮೂತಾಗಿ ಹೋಗುತ್ತೆ. ಅವಾಗಂತೂ ಇನ್ನೂ ಎಳಿಬೋದು. ಎಳಿದ್ರೆ ಮಾತ್ರ ಅವಾಗ ಫುಲ್ಲು ಕ್ಲಚ್ಚೆಲ್ಲ ಫುಲ್ ಸ್ಮೂತಾಗಿ ಹೋಗುತ್ತೆ. ಅವಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಎಳಿಬೋದು ಗಾಡಿನ. ಆದರೆ ಅವೆಲ್ಲ ಮಾಡೋದು ಬೇಡ. ಸೇಫ್ ರೈಡ್ ಯಾವತ್ತಿಗೆ ಸೇಫ್ ರೈಡು. ಈ ಥರ ಎಲ್ಲ ಈ ಜಾಗದಲ್ಲೆಲ್ಲ ನಾವು ಜಾಸ್ತಿ ರಿಸ್ಕ್ ಬೇಡ. ಇದಕ್ಕೆ ಅಂತಲೇ ಹೈವೇಸ್ ಇರುತ್ತೆ, ಅಲ್ಲಿ ಹೋಗೋಣ ಬೇಕಾದ್ರೆ. ಅಲ್ಲೋಗಿ ಇವೆಲ್ಲ ಟೆಸ್ಟ್ ಮಾಡೋಣ. ಇಲ್ಲಿ ಬೇಡ ಇವೆಲ್ಲ. ಸುಮ್ಮನೆ ಇಲ್ಲಿ ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಸೊ ಇವೆಲ್ಲ ಟೆಸ್ಟ್ ಮಾಡಬೇಕಂದ್ರೆ ನಾವು ಹೈವೇಸ್ ಕಡೆನೇ ಹೋಗಬೇಕು. ಒಂದು ದಿವಸ ಹೋಗೋಣ, ಮೋಟೋ ವ್ಲಾಗೇ ಮಾಡೋಣ ಒಂದು ದಿವಸ. ತಲೆ ಕೆಡ್ಸ್ಕೊಂಬಿಡ್ರಿ, ಮಸ್ತಾಗಿರುತ್ತೆ ಅದಂತೂ. ಬೇರೆ ಗಾಡಿ ತರೋಣ. ಇದು ಇನ್ನೂ ಚೆನ್ನಾಗಿ. ಇದೇನು ಗೊತ್ತಾ ಮೇನ್ ಪ್ರಾಬ್ಲಮ್ ನಮಗೆ? ವಿಂಡ್ ಬ್ಲಾಸ್ಟ್ ಹೆವಿ ಹೊಡಿಯುತ್ತೆ. ನೀವು ಯಾವಾಗ 80 ಮೇಲೆ ಕ್ರಾಸ್ ಆಗೋಗ್ತೀರೋ ಮಸ್ತಾಗಿ ವಿಂಡ್ ಬ್ಲಾಸ್ಟ್ ಹೊಡಿಯುತ್ತೆ. ಸೊ ಅದಕ್ಕೇ ಇದು ವಿಂಡ್ ಬ್ಲಾಸ್ಟ್ ಹೊಡಿಯೋದ್ರಿಂದ ನಮಗೆ ಒಂಚೂರು ಹಿಡಿಯೋಕ್ಕೆ ಕಷ್ಟ. ನಮ್ಮನ್ನೇ ಯಾರೋ ಒಬ್ರು 3-4 ಜನ 5 ಜನ ಹಿಂದೆಯಿಂದ ಎಳಿತಿರಂಗೆ ಅನಿಸುತ್ತೆ. ಅದೊಂದು ಪ್ರಾಬ್ಲಮ್ಮು. ವಿಂಡ್ ಬ್ಲಾಸ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಗಾಡಿ. ಈ R15 ಎಲ್ಲ ಇದೆಯಲ್ಲ, ಹಿಂಗೆ ಡಕ್ ಮಾಡಿದ್ರೆ ಸಾಕು. ಹಿಂಗೆ ಡಕ್ ಮಾಡ್ಕೊಂಡು ಓಡಿಸ್ತಾ ಇದ್ರೆ ಗೊತ್ತೇ ಆಗಲ್ಲ ಅದು. ವಿಂಡ್ ಬ್ಲಾಸ್ಟ್ ಇರಬಾರ್ದು ಗೈಸ್. ಅದೇನು ಗೊತ್ತಾ, ಅದೊಂದು ಆಪೋಸಿಟ್ ಫೋರ್ಸು ನಮಗೆ ಹೆವಿ ಎಳೆಯುತ್ತೆ ಹಿಂದೆ ಮಾತ್ರ. ಇದು ಬೇರೆ ನೇಕೆಡ್ ಬೈಕ್ಸಲ್ಲಿ ನಿಮಗೆ ಗೊತ್ತಲ್ಲ ಹೆಂಗಿರುತ್ತಂತ. ಇದು ನಮ್ಗೆ ಬರೀ 100ಅಲ್ಲೇ ನಮ್ಗೆ ಯಾವ ರೇಂಜಿಗೆ ಅನಿಸ್ತಾ ಇರುತ್ತೆ. ಇನ್ನು ದೊಡ್ಡ ಮೋಟೋ ವ್ಲಾಗರ್ಸ್ ಎಲ್ಲ ತೊಗೊಂಡಿರ್ತಾರಲ್ಲ ಗಾಡಿಗಳ್ನ, ನೇಕೆಡ್ ಬೈಕ್ಸ್ನ. Z900 ತೊಗೊಳ್ರಿ ಲೆಕ್ಕ. ಅದು ಹೆಂಗೆ 250 ಹೋಗಿ ಹೋಗುತ್ತೆ ಆರಾಮಾಗೋದು. 200 ಹೋಗಿದ ತಕ್ಷಣ ಅವ್ರಿಗೆ ಹೆಂಗೆ ಅನ್ಸ್ಬೇಡ ಯಪ್ಪ. ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ವಿಂಡ್ ಬ್ಲಾಸ್ಟು.
ನೋಡಿ ನೋಡಿ ಹಂಗೆ ಹಂಗೆ ಥ್ರಾಟಲ್ ರೆಸ್ಪಾನ್ಸ್ ನೋಡ್ರಿ, 3rd ಗೇರಲ್ಲಿ ಇತ್ತು, 20ರಲ್ಲಿತ್ತು, ಹೆಂಗೆ ಹೋಯ್ತೈತೆ ಹಂಗೆ ಆರ್ಸ್ಕೊಂಡು. ಮಸ್ತು ಗುರು. ನಿಮಗೆ ಇನ್ನೊಂದು 650 ಗಾಡಿ ಒಂದೈತೆ ನಮ್ಮ ಮನೆ ಕೆಳಗಡೆ, ಅದು ಮನೇಲಿ ಇಲ್ಲ ಈಗ ಸದ್ಯಕ್ಕೆ. ಅದನ್ನ ತೋರಿಸ್ಬಿಟ್ರೆ ಮಾತ್ರ ನಿಮಗೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಗಾಡಿ ಐತೆ. ಅದು 650cc. ಅಪ್ಪ, ಇದು 200cc ಹಿಡಿಯೋಕ್ಕಾಯ್ತಲ್ಲ ನಮ್ಮ ಕೈಲಿ. 600cc ಗಾಡಿ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರೋದು ಗಾಡಿ. ಸೊ ಅದೊಂದು ದಿವಸ ಮಾಡೋಣ ರಿವ್ಯೂ ಬ್ಲಾಗು. ಅವರು ನಮ್ಮ ಮನೇಲಿರೋರ್ದೇನೆ ಅದು ಗಾಡಿ. ಸೊ ಅದೊಂದು ದಿವಸ ಮಾಡೋಣ. ನೋಡಿ 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 ಹೆಂಗಾರುತ್ತೆ ನೋಡ್ರಿ. ಮುಂದ್ಗಡೆ ಹಿಂದ್ಗಡೆ ABS. ಇನ್ನೊಂದು ಮರ್ತೆ, ABS ಇದೆ ಗಾಡಿಗೆ. ಅಂದರೆ ಡ್ಯುಯಲ್ ಚಾನಲ್ ABS ಇದು. ನಮಗೆ ಬರೀ ಮುಂದ್ಗಡೆ ಬರಲ್ಲ. ಮುಂದ್ಗಡೆ ಎಷ್ಟು ದಪ್ಪ ಡಿಸ್ಕ್ ನೋಡಿದ್ರಲ್ಲ, ಆ ಡಿಸ್ಕ್ಗೆ 4 ಪಿಸ್ಟನ್ ಕಲಿಬರ್ಸ್ ಬೇಕೇ ಬೇಕು. ಸೊ ಅದರಿಂದನೇ ನಮಗೆ ಈ ರೇಂಜಿಗೆ ಬೈಟ್ ಸಿಗೋದು ಬ್ರೇಕಿಂಗಲ್ಲಿ. ಅದಿಲ್ಲ ಅಂದರೆ ಆಗಲ್ಲ ಗೈಸ್, ಗಾಡಿ ಹಿಡಿಯೋಕ್ಕಾಗಲ್ಲ. ನಿಮಗೆ ಒಂದು 50ಇಂದ 0 ಹೆಂಗೆ ಬರುತ್ತೆ ಬೇಗ, ಅದು ಮೇಯ್ನ್. ನಮಗೆ ಆ ಮೇಯ್ನ್ ಬ್ರೇಕಿಂಗ್ ಇದ್ರೆ ಕಾನ್ಫಿಡೆನ್ಸ್ ಗಾಡಿ ಓಡ್ಸೋಕ್ಕೆ, ಅದು ಮೇಯ್ನ್ ಬೇಕೇ ಬೇಕು. ಸೊ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ನಮಗೆ ಸ್ವಲ್ಪ ಒಂದೊಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ. ಗಾಡಿ ಮೇಯ್ನ್ ಫಾಸ್ಟಾಗಿ ಓಡಿಸೋದಲ್ಲ ಇಂಪಾರ್ಟೆಂಟು, ಅದನ್ನು ನೀನು ಎಷ್ಟು ಕಂಟ್ರೋಲ್ ಮಾಡ್ತೀಯಾ, ಏನೋ ಒಂದು ಸಿಚುವೇಶನ್ ಬಂದ್ರೂ ಹೆಂಗೆ ನಿಲ್ಲಿಸ್ತೀಯ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕೇ ಬ್ರೇಕ್ಸ್ ಆರ್ ಮಸ್ಟು. ಅದು ಯಾವ ರೇಂಜಿಗೆ ಬೈಟ್ ಕೊಡುತ್ತೆ ಅನ್ನೋದು ನಮಗೆ ಮೇಯ್ನ್ ಬೇಕೇ ಬೇಕು. ನಿಮಗೆ ಗಾಡಿ ಬಗ್ಗೆ ಫುಲ್ ತಿಳ್ಕೊಂಡಿದ್ದೀರಾ ಅಂದರೆ ಇದು ಮೇಲ್ಮೇಲೆ ಹೇಳಿದ್ದೀನಿ ಒಂಚೂರು, ಫುಲ್ ಡೀಪಾಗಿ. ಇಲ್ಲಿ ನೋಡ್ರಿ, ಇವ್ರಿಗೆಲ್ಲ ಏನು ಮಾಡೋಕ್ಕೆ ಕೆಲಸ ಅಲ್ಲ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಹ್ಞೂ ಗುರು, ಆಗಲ್ಲ. ಅನ್ಕಟ್ ಗುರು ನಮ್ಮದು ವ್ಲಾಗ್ಸ್ ಎಲ್ಲ ಕಟ್ಟೇ ಮಾಡಲ್ಲ ಗುರು. ನಾವು ವ್ಲಾಗ್ಸ್ ಎಲ್ಲ ಕಟ್ ಮಾಡಲ್ಲ ಗುರು. ಇಲ್ಲ ಗೈಸ್, ಇವನ್ನ ನೋಡ್ಕೊಳ್ಳಿ, ಇವ್ನು ನೋಡ್ಕೊಳ್ರಿ. ಇವ್ನು ಒಂಚೂರು ಇನ್ನು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಒಂದೊಂದು ಚಾನಲ್ ಹಾಕ್ತೀನಿ ಇಲ್ಲಿ ಸೈಡಲ್ಲಿ. ಅಲ್ಲ 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 ಇವನೊಂದು ಚಾನಲ್ ಐತೆ, ಅದನ್ನ ಇಲ್ಲ ಇಲ್ಲ, ಅದನ್ನ ಹಾಕ್ತೀನಿ ಗೈಸ್. ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಅದು ಯಾವುದೋ 2 ವೀಡಿಯೋ ಹಾಕವನೆ, ಹೋಗಿ ಚೆಚ್ಚರಿ ಹೇಳ್ತೀನಿ ನಿಮಗೆ. ಸೊ ಬಿಡ್ತಾರ ಅನ್ಸುತ್ತೆ ಈಗ ನಮ್ಮನ್ನ. ಮೂಗುರು ಬಿಟ್ರಾ? ಅಪ್ಪ ದಯವಿಟ್ಟು ನಾನು ಹೋಗ್ಬೇಕೀಗ ಇಲ್ಲಿಂದ. ಥ್ಯಾಂಕ್ ಯು ಪೊಲೀಸ್ ಅವರೇ. ಬಂದಿನ 2 ನಿಮಿಷ ಆಗಿರಲಿಲ್ಲ, ಹಂಗೆ ಕ್ಯಾಮ್ರಾ ಆನ್ ಮಾಡಿದೆ, ಆಗಲೇ ಬಿಟ್ಬಿಟ್ರು. ನಾನೇನೋ ಕಂಟೆಂಟ್ ಸಿಗುತ್ತೆ ಈಗ ಪೊಲೀಸ್ ಅವ್ರದ್ದು ಅಂತ ಅನ್ಕೊಂಡೆ, ಒಂಚೂರು ಏನೂ ಸಿಗಲಿಲ್ಲ. ಸೊ ಇವಾಗ ಮನೆ ಕಡೆ ಹೋಗ್ತಾ ಹಿಂಗೆ ವಾಪಸ್ಸು. ಗುರು ನನಗೇನು ಗೊತ್ತಾಗೋರು ಇಷ್ಟ ಇದರಲ್ಲಿ, ಇದು ಫಸ್ಟು ಇನಿಷಿಯಲಲ್ಲಿ ಒಳ್ಳೆ ಪವರು, ಸುಮ್ಮನೆ ಹೋಗ್ಬಿಡುದು ಗಾಡಿ ಹಂಗೆ ಕಿತ್ಕೊಂಡು. ಆಮೇಲೆ ಒಂಚೂರು ಲ್ಯಾಗೇ ಆಗುತ್ತೆ. ಯಾವಾಗ 5th ಗೇರ್ ಹೋಗುತ್ತೋ ಗಾಡಿ, ಅವಾಗ ಒಂಚೂರು ಲ್ಯಾಗ್ ಆಗುತ್ತೆ. 6th ಗೇರ್ ಹೋದ್ಮೇಲೆ ಆರಾಮಾಗೆ ಕ್ರೂಸಿಂಗ್ ಟೈಮ್ ಆಗ 6th ಗೇರಲ್ಲಿ. ಇದು ಇನಿಷಿಯಲಲ್ಲಿ ಕೊಡುತ್ತಲ್ಲ ಪುಲ್, ಇದು ನೆಕ್ಸ್ಟ್ ಲೆವೆಲ್ ಪುಲ್ ಮಾತ್ರ. ಆಮೇಲೆ ಇನ್ನೊಂದು ಬ್ರೇಕ್ಸ್ ಗುರು, ನನಗೆ ಎಷ್ಟು ಹೇಳಿದ್ರು ಸಾಲಲ್ಲ ಬ್ರೇಕ್ಸ್ ಬಗ್ಗೆ. ಪಟ್ ಅಂತ ನಿಂತ್ಕೊಳ್ಳೋದು ನೋಡ್ರಿ, ಬೈಟ್ ನೋಡ್ರಿ ಹೆಂಗೈತೆ, ಹಿಂಗೆ ಪಟ್ ಅಂತ ಹಾಕೊಂಡ್ಬಿಡುತ್ತೆ ಬೈಕು. ಮಸ್ತು ಗುರು ಬ್ರೇಕ್ಸ್ ಮಾತ್ರ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ವಾಪಸ್ಸು. ನೋಡ್ರಿ ಹೆಂಗೆ ನಿಂತ್ಕೋತು ನೋಡ್ರಿ, ಪಟ್ ಅಂತ ಬ್ರೇಕ್ಸ್. ಇವೆಲ್ಲ ಈ ಲೈವ್ ಎಕ್ಸಾಂಪಲ್ಲು. ಹೆಂಗೆ ಒಳ್ಳೆ ಲೈವ್ ಎಕ್ಸಾಂಪಲ್ ಸಿಕ್ತಲ್ವ ನಿಮಗೆ? ಮಸ್ತ್ ಗುರು, ಪಟ್ ಅಂತ ನಿಂತ್ಕೊಂಡ್ಬಿಡುತ್ತೆ ಹಂಗೆ. ನೋಡ್ರಿ ಇವಾಗ ರೇಡಿಯೇಟರ್ ಆನ್ ಆಗೈತೆ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಕೇಳಿಸ್ಕೊಳ್ರಿ ಹಂಗೆ ಒಂಚೂರು. ಕೇಳಿಸ್ತಾ ಇದೆಯಾ? ಕೇಳಿಸಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದೊಂಥರ ರೇಡಿಯೇಟರ್ ಸೌಂಡು. ಫುಲ್ ಫ್ಯಾನ್ ಓಡ್ತಾ ಇರುತ್ತೆ ಒಳಗೆ, ಮಸ್ತು ಕೂಲ್ ಆಗಬೇಕಲ್ಲ ಗೈ. ಸುಮ್ಮನೆ ನೋಡ್ರಿ ಇಷ್ಟು ಓಡಿಸಿದ್ರೆ ಗಾಡಿ ಹೆಂಗೆ ಹೀಟ್ ಆಗಿಬಿಡುತ್ತೆ, ಅದೇನೋ ಗೊತ್ತಿಲ್ಲ, ಮಸ್ತಾಗಿ ಹೀಟ್ ಆಗುತ್ತೆ, ಹಂಗೆ ಬೇಗನೆ ಕೂಲ್ ಆಗೋಗುತ್ತೆ. ಅದೊಂದು ಒಳ್ಳೆ ಫೀಚರು. ಇವಾಗ ಏನು ಡೇ ಟೈಮಲ್ಲಿ ಏನೂ ಕಾಣಿಸಲ್ಲ. ಇದು ಐ-ಬೀಮು, ಇದು ಲೋ-ಬೀಮು, ಐ-ಬೀಮ್ ಲೋ-ಬೀಮ್ ಇದು. ಸೊ ಮಸ್ತ್ ಅಲ್ವಾ? ಇನ್ನೊಂದು ನಮ್ಮ ಅಣ್ಣ ಇದು ಹಾಕ್ಸವನೆ, 4 ಸೈಡ್ ಇಂಡಿಕೇಟರ್ ಹಾಕ್ಸವನೆ. ಅದು ಹೆಂಗೆ ಆನ್ ಮಾಡೋದಂತಲೇ ಗೊತ್ತಿಲ್ಲ ನನಗೆ. ಇದು ಪ್ಯಾಟ್ರನ್ ಎಷ್ಟೊಂದು ಐತೆ, ಆದರೆ ಇದು ಯಾವುದೋ ಇವಾಗ ಸದ್ಯಕ್ಕೆ ಬಂದೈತೆ, ಹಾಕಿದ್ದೀನಿ ನೋಡ್ಕೊಳ್ರಿ. ನಂದು ಸಮರ ಇಲ್ಲಿ ನಿಂತಿದೆ, ಇವಾಗ ಒಳಗೆ ಹಾಕಬೇಕು. ಅದೊಂದು ಶಾರ್ಟ್ ಗನ್, ಅದು ಗಾಡಿ ಹೆಸರು 650cc ಬುಲೆಟ್ದು. ಆ ಗಾಡಿನೇ ಗುರು ನೆಕ್ಸ್ಟ್ ರಿವ್ಯೂ ಬರ್ದಿಕೊಳ್ರಿ. ಅದೇ ಗಾಡಿ ನೆಕ್ಸ್ಟ್ ರಿವ್ಯೂ ಬರೋದು, ಅಂದರೆ ನೆಕ್ಸ್ಟ್ ವೀಡಿಯೋ ಅಲ್ಲ, ನೆಕ್ಸ್ಟ್ ರಿವ್ಯೂ ಬರೋದು ಅದೇನೆ. ಸೊ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋಲಿ ಸಿಗ್ತೀನಿ ನಾಳೆ. ಒಂದು ಹೊಸ ಕಂಟೆಂಟು ಮಸ್ತಾಗಿರುತ್ತೆ ನೋಡಿರಿ ಅದನ್ನು. ಯಾಕಂದರೆ ನಾಳೆ ನಾವು
ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ನ ತೊಗೊಂಡು, ನಮ್ಮ ಕಾರ್ ಇಲ್ಲೇ ನಿಂತ್ಕೊಳ್ಳೋದು. ಸೊ ಅದನ್ನು ತೊಗೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 3 AM ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್ನ. ನಾನು 3 AMಗೆ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ಕಂಟೆಂಟಲ್ಲಿ, ಒಂದು ಹೊಸ ಎಂಟರ್ಟೈನ್ಮೆಂಟ್ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.